ಇದು ನಾಗರಿಕ ಸಮಾಜವೇ ತಲೆ ತಗ್ಗಿಸುವ ವಿಚಾರ. ಸಂಸ್ಕೃತಿ ಸಂಸ್ಕಾರ ಇಲ್ಲದ ನೀಚನೊಬ್ಬ ಮಾಡಿದ ಹೀನ ಕೃತ್ಯದಿಂದ ಇಡೀ ಸಮಾಜ ಅಸಹ್ಯ ಪಡುವಂತಾಗಿದೆ. ಮದ್ಯದ ಅಮಲಿನಲ್ಲಿ ಎಸಗಿದ ಆ ಕೃತ್ಯ ಹೇಳಲು ನೋವಾಗುತ್ತದೆ. ಹಾಗಾದ್ರೆ ಅಲ್ಲಿ ನಡೆದಿರೋದಾದ್ರೂ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಹೀಗೆ ಆಸ್ಪತ್ರೆ ಬೆಡ್ ಮೇಲೆ ಮಲಗಿ ಚಿಕಿತ್ಸೆ ಪಡೆಯುತ್ತಿರೋ ತಾಯಿ, ಅವರಿಂದ ಮಾಹಿತಿ ಪಡೆಯುತ್ತಿರೋ ಪೊಲೀಸರು. ಹಾಗಾದ್ರೆ ಅಲ್ಲಿ ಆಗಿದ್ದು ಏನು ಅಂತೀರಾ? ಅದು ನಾಗರಿಕ ಸಮಾಜ ತಲೆ ತಗ್ಗಿಸುವ ವಿಚಾರ. ವಿಕೃತ ಕಾಮಿಯೊಬ್ಬ ಮದ್ಯದ ಮತ್ತಿನಲ್ಲಿ ಎಸಗಿದ ಆ ಕೃತ್ಯ ಹೇಳಲು ಸಾಧ್ಯವಾಗದಷ್ಟು ಅಮಾನುಷವಾಗಿದೆ. ಏನಾಯ್ತು ನಿನ್ನೆ ಏನಾಯ್ತು ರಾತ್ರಿ? ಹೇಳಿಲ್ಲ ತಗೊಂಡಿದ್ದ? ಮನೆಯಲ್ಲಿ ಏನಾಯ್ತು? ನಮ್ಮ ಮನೆಯವರು ಇಲ್ಲ ಈಗ. ಏನಕ್ಕೆ ಹಾಸ್ಪಿಟಲ್ ಬಂದವ್ರೆ? ಏನಕ್ಕೆ ಹಾಸ್ಪಿಟಲ್ ಬಂದವ್ರೆ? ಏನ್ ಮಾಡಿದೆ? ಯಾರು ಏನ್ ಮಾಡ್ದ? ಹೌದು, ತಾಯಿ ಮಗನ ಸಂಬಂಧ ಎಂಬುದು ನಮ್ಮ ಸಂಪ್ರದಾಯದಲ್ಲಿ ಮಹತ್ವವಾಗಿದೆ. ಆದರೆ ಅಂತಹ ತಾಯಿ ಮಗನ ಸಂಬಂಧಕ್ಕೆ ಕಳಂಕ ತಂದ ವಿಚಾರವಿದ. ಮಗನಿಂದಲೇ ತಾಯಿ ಮೇಲೆ ಅತ್ಯಾಚಾರ ಎಸಗಿ ವಿಕೃತಿ ಮೆರೆದ ವಿಚಾರವಿದ. ಈ ಸೈಕೋ ಹೆತ್ತ ತಾಯಿಯ ಮೇಲೆ ಅತ್ಯಾಚಾರ ಮಾಡುವ ಜೊತೆಗೆ ಕೊಲೆಯೂ ಯತ್ನಿಸಿರುವುದಾಗಿ ಪೊಲೀಸರು ತಿಳಿಸಿದ್ದು, ಆತನನ್ನ ವರ್ಣಿಸಲು ಪದಗಳೇ ಸಿಗದ ಸ್ಥಿತಿ ಎದುರಾಗಿದೆ. ಕುಡಿದ ಅಮಲಿನಲ್ಲಿ ಕೃತ್ಯ ಎಸಗಿರುವುದಾಗಿ ಪೊಲೀಸರು ತಿಳಿಸಿದ್ದು, ಗುಡಿಬಂಡೆ ತಾಲೂಕಿನ ಚಿನ್ನಹಳ್ಳಿ ಗ್ರಾಮದಲ್ಲಿ ಘಟನೆ ಸಂಭವಿಸಿದೆ. ಅಶೋಕ್ ಎಂಬ ಪಾಪಿ ತನ್ನ ಹೆತ್ತ ತಾಯಿಯ ಮೇಲೆ ಅತ್ಯಾಚಾರ ಮಾಡಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ. ಈ ಪಾಪಿ ಅಶೋಕ್ನ ಕಿರುಕುಳ ತಾಳಲಾರದೆ ಆತನ ಪತ್ನಿ ಈಗಾಗಲೇ ಮನೆ ಬಿಟ್ಟು ಹೋಗಿರುವುದಾಗಿ ತಿಳಿದು ಬಂದಿದೆ. ಟಿಪ್ಪರ್ ಲಾರಿ ಡ್ರೈವರ್ ಆಗಿ ಕೆಲಸ ಮಾಡಿಕೊಂಡಿದ್ದ ಅಶೋಕ್ ಹೆತ್ತ ತಾಯಿಯನ್ನ ವಿವಸ್ತ್ರಗೊಳಿಸಿ ತಿಪ್ಪಿಗೆ ಎಳೆದೊಯ್ದು ಕೃತ್ಯ ಎಸಗಿರುವುದಾಗಿ ಹೇಳಲಾಗಿದೆ. 60 ವರ್ಷದ ವೃದ್ಧಿಯ ಮೇಲೆ ಅತ್ಯಾಚಾರ ಎಸಗಿ ಕೊಲೆಗೆ ಯತ್ನಿಸಿದ್ದಾನೆ ಎಂದು ತಿಳಿದು ಬಂದಿದೆ. ಸದ್ಯ ಗುಡಿಬಂಡೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸಂತ್ರಸ್ತಿಗೆ ಚಿಕಿತ್ಸೆ ನೀಡಲಾಗುತ್ತಿದ್ದು, ಅತ್ಯಾಚಾರದ ನಂತರ ತನ್ನ ತಾಯಿಯನ್ನ ತಿಪ್ಪೆಯಲ್ಲಿಯೇ ಬಿಟ್ಟು ಪಾಪಿ ಪರಾರಿಯಾಗಿದ್ದಾನೆ. ಗುಡಿಬಂಡೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ನನ್ನ ಹೆಸರು ಶ್ರೀನಿವಾಸ ಅಂತ. ಮಲ್ಕೊಂಡಿದ್ರೆ ಇವು ನಮ್ಮ ತಾಯಿನೂ ಅವನು ಕಿತ್ಲಾಡ್ತಿದ್ರು ಆಚೆ ಕಡೆ ಯಾವಾಗಲೂ ಕಿತ್ಲಾಡ್ತಾವ್ರೆ ಅನ್ಕೊಂಡಿದ್ವಿ ನಾವು. ಅವನು ಕರ್ಕೊಂಡು ಹೋಗಿ ಬಟ್ಟೆಲೆಲ್ಲ ಬಿಚ್ಚಾಕ್ಬಿಟ್ಟು ತಿಪ್ಪಿಗೆ ಎಳ್ಕೊಂಡು ಹೋಗಿ ಈ ಥರ ಮಾಡವನೆ ನನ್ನ ತಮ್ಮ ಅಶೋಕ ಅಂತ. ಅದೇ ನಾವು ಅಷ್ಟೇ ಬೆಳಿಗ್ಗೆ ನೋಡಿದ್ದೀವಿ. ನೋಡಿದ್ರೆ ಈ ಥರ ಏನಮ್ಮಂದರೆ ಈ ಥರ ಮಾಡವನೆ ಅಂತ ಹೇಳ್ತಾನೆ. ನಮ್ಗೆ ಹೇಳಂಗೆ ನಮ್ಗೆ ಗೊತ್ತಾಯಿತು.
ಮನೆ ಮುಂದೆ ಬಟ್ಟೆ ಬಿಚ್ಚಾಕ್ಬಿಟ್ಟು ಅವನು ಮನೆ ಮುಂದೆ ಬಟ್ಟೆಗೆ ಬಿಚ್ಚಾಕ್ಬಿಟ್ಟು ಅಂಡರ್ವೇರ್ ಸಮೇತ ನಿಕ್ಕರ್ ಬಿಚ್ಚಾಕ್ಬಿಟ್ಟು ಆಯಮ್ಮನ್ನ ಎಳ್ಕೊಂಡು ಹೋಗಿ ರೇಪ್ ಮಾಡವನೆ ನಮ್ಮ ತಾಯಿನ. ತಾಯಿ ಆಗ್ಬೇಕು ಅವನಿಗೂ ಎದೆ ಎಲ್ಲ ಕೊಚ್ಚಾಕ್ಬಿಟ್ಟು ಈ ಥರ ಮಾಡವ, ತಲೆ ಎಲ್ಲ ಹೊಡೆದಾಕ್ಬಿಟ್ಟು ಇವೆಲ್ಲ ಗಾಯ ಮಾಡಿಬಿಟ್ಟು ಎದೆ ಎಲ್ಲ ಗುದ್ದುಬಿಟ್ಟು ಈ ಥರ ಮಾಡವನೆ. ನಮ್ಮ ಅಪ್ಪ ಮಲ್ಕೊಬಿಟ್ಟವ್ರೆ, ಫುಲ್ಲಾಗಿ ಎಣ್ಣೆ ಕುಡಿಸ್ಬಿಟ್ಟು ನಮ್ಮ ಅಪ್ಪನ ಮಲಗಿಸಿಬಿಟ್ಟವನೆ. ಕಿತ್ಲಾಡ್ತಿದ್ರು, ಅಲ್ಲಿಗೂ ನಾನು ಕಿತ್ಲಾಡ್ತಾವ್ರು ಅಂತಂದರೆ ನಮ್ಮ ಹೆಂಗಸ್ರು ಇದ್ಕೊಂಡು ನೀನು ಹೋಗಬೇಡ, ಯಾವಾಗಲೂ ಕಿತ್ಲಾಡೋದವರು, ಅವ್ರ ಕತೆ ಬೇಡ, ಬಿಟ್ಬಿಟ್ಟಿದ್ದೀವಿ, ಬೇಡ ನೀನು ಹೋಗಬೇಡ ಅಂತ ನಮ್ಮ ಹೆಂಗಸ್ರು ಹೇಳಿದ್ದು. ಅವನಿಗೆ ಉರಿ ಶಿಕ್ಷೆ ಆಗ್ಬೇಕು. ಅವನಂತೂ ಊರಾಗ ಬರಬಾರ್ದು. ಅವನು ಊರಾಗ್ರೆಲ್ಲ ಇವ್ರು ಬೈತಾವ್ರೆ. ಇದೇ ಫಸ್ಟು ಮಾಡಿರೋದು ನಮ್ಮ ಏರಿಯಾದಲ್ಲಿ ಈ ಥರ ಅಂತ ಬೈತಾವ್ರೆ. ಅವ್ನು ಊರಾಗಂತೂ ಕರೆಸ್ಬೇಡ. ಮೊದಲೇ ಗಲಾಟೆ ಆಯ್ತು, ಇನ್ನೂ ಕೇಸ್ ನಡೀತೈತೆ ನಂದು ತಲೆ ಹೊಡೆದಾಕ್ಬಿಟ್ಟು ಕತ್ತು ಇದ್ದವನು ನನಗೆ. ಇವು ಕುದ್ಬಿಟ್ಟು ಕಿತ್ಲಾಡ್ತಾಯಿದ್ರು. ನಾನು ಸುಮ್ಮನೆ ಹೋಗಿ ಏನು ಕಿತ್ಲಾಡ್ತಾರೆ ಯಾವಾಗಲೂ ಅಂದಿದ್ದಕ್ಕೆ ಈ ದೊಣ್ಣೆ ತಗೊಂಡು ತಲೆ ಹೊಡೆದಾಕ್ಬಿಟ್ಟು ನನಗೆ ಪ್ರಜ್ಞೆ ಇರಲಿಲ್ಲ, ಬಿದ್ದೋಗಿದ್ದೆ. ಕುಡ್ಗೋಲು ತಗೊಂಡು ಕೆಳಗಡೆ ಮಲಸ್ಕೊಂಡು ಕತ್ತು ಇದ್ದವನು ಅವನು ನನಗೆ. ಇನ್ನೂ ಒಂದು 6 ತಿಂಗಳು 5 ತಿಂಗಳಾಯಿತು. ಇನ್ನೂ ಮೊನ್ನೆ ಬೇಲಾಗಿದ್ದು. ಸೀಮೆಣ್ಣೆ ತಗೊಂಡು ಪೆಟ್ರೋಲ್ ತಗೊಂಡು ಇಲ್ಲೇ ಅವರೇ ಅನುಭವಿಸ್ತಾವ್ರೆ. ಅವ್ರಿಗೆ ಅವನ್ನ ಸಪೋರ್ಟ್ ಮಾಡಿ 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 ಇವಾಗ ಲಾಸ್ಟ್ಗೆ ಅವನು ಸಾಯಿಸಾಕ್ತಾನೆ ತಾಯಿ ತಂದೆನ ಕುಡಿದ್ಬಿಟ್ಟು. ಸತೀಶ್ ಬಾಬು, CTV ನ್ಯೂಸ್, ಗುಡಿಬಂಡೆ.